ವಿಜಯ ವಿಘ್ನೇಶ್ವರ ಸೇವಾ ಸಮಿತಿ ಅಂಬಟ್ಟಿ 2ನೇ ವರ್ಷದ ಗೌರಿ ಗಣೇಶ ಉತ್ಸವ ಸಮಿತಿಯ ಸಭೆ ಅಧ್ಯಕ್ಷರಾದ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಬಾರಿ 5 ದಿನಗಳ ಕಾಲ ಗಣಪತಿ ಪ್ರತಿಷ್ಠಿತ ಮೂರ್ತಿಯ ಪೂಜೆ ಪುನಸ್ಕಾರಗಳು ನಡೆಯಲಿವೆ ಮತ್ತು ಅಂಬಟ್ಟಿಯಿಂದ ಬಿಟ್ಟಂಗಾಲ ಬಾಳುಗೋಡು ಜಂಕ್ಷನ್ವರೆಗೆ ಮೆರವಣಿಗೆ ನಡೆಯಲಿದ್ದು, ನಂತರ ಕುಪ್ಪಂಡ ಕುಟುಂಬದ ಕೆರೆಯಲ್ಲಿ ಉತ್ಸವ ಮೂರ್ತಿಯಿಂದ ವಿಸರ್ಜನೆ ಮಾಡಲಾಗುತ್ತೆ ಅಂತ ಅಧ್ಯಕ್ಷರಾದ ವಿಜಯಕುಮಾರ್ ಮಾಹಿತಿಯನ್ನ ನೀಡಿದರು. ವಿಜಯಕುಮಾರ್ ಅಂತ ನಮ್ಮ ಅಂಬಟ್ಟಿ ಗ್ರಾಮದ ವಿಜಯ ವಿಘ್ನೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು. ಕಳೆದ ವರ್ಷ ನಾವು ಪ್ರಥಮ ವರ್ಷವಾಗಿ 3 ದಿನ ಗಣಪತಿಯನ್ನು ಕೂರಿಸಿ ವಿಸರ್ಜನೆ ಮಾಡಿದ್ದೇವೆ. ಈ ವರ್ಷ ನಾವು 5 ದಿನ ಕೂರಿಸಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ 5 ದಿನ ಕೂರಿಸಿ ವಿಸರ್ಜನೆ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಸದಸ್ಯರ ಎಲ್ಲರ ಮೇರೆಗೆ ಒಪಿನಿಯನ್ ತಗೊಂಡು ಮಾಡಿದ್ದೇವೆ. ಮುಂದಿನ ವರ್ಷ ನಾವು 7 ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ ಇಲ್ಲಿಂದ 6 ಕಿಲೋಮೀಟರ್ ನಾವು ಬಿಟ್ಟಂಗಾಲ ಜಂಕ್ಷನ್ ಇದೆ ಬಾಳುಗೋಡು, ಅಲ್ಲಿಂದ ಹಿಂತಿರುಗಿ ಬಂದು ಚಂದ್ರನ ಗಣೇಶನ್ ಅವರ ಮನೆಯಿಂದ ಬಂದು ವಿಸರ್ಜನೆ ಮಾಡಲು. ಕಳೆದ ವರ್ಷ ನಾವು 3 ದಿನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ರೋಡಿನ ಮೂಲಕ ಮೆರವಣಿಗೆ ಮಾಡಿ ಆರ್ಕೆಪಿಂದ ಹಿಂಬದಿಗೆ ಬಂದೆ. ಈ ವರ್ಷ ಅದು ಬದಲಾವಣೆ ಮಾಡಿದ್ವಿ. ಕೇರಳ ರೋಡ್ ಜಂಕ್ಷನಿಂದ ಬಂದು ಮೇಲ್ಗಡೆ ಚಂದ್ರನ ಗಣೇಶನ ಸುರೇಶನ ಅವರ ಮನೆ ಕಳೆದು ಚಂದ್ರನ ಗಣೇಶನ ಅವರ ಮನೆಯಿಂದ ಬಂದು ನಮ್ಮ ಕುಪ್ಪಂಡ ಅವರ ಅದೇ ಕಡೆಯಲ್ಲಿ ವಿಸರ್ಜನೆ ಮಾಡಲು ಎಲ್ಲರೂ. ಈ ಸಂದರ್ಭ ಸಮಿತಿಯ ಉಪಾಧ್ಯಕ್ಷ ಅಟ್ರಂಗಡ ವಿಶ್ವನಾಥ್, ಕಾರ್ಯದರ್ಶಿ ಪ್ರಮೋದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.